ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ನಾನಿವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಹೆಲ್ತಿ ಮಾಡ್ಕೊಂಡು ಇವಾಗ ತಿಂದ್ವಿ. ಸೊ ಸ್ವಲ್ಪ ಜಂಗು ತಿನ್ನಬೇಕಲ್ವಾ, ಹಾಗಾಗಿ ನಾನು ಮೋಮೋಸ್ನ ಅವತ್ತು ತಂದಿದ್ದೆ. ಸೊ ಅದನ್ನು ಇವಾಗ ಸ್ಟೀಮ್ ಮಾಡಿಬಿಟ್ಟು ತಿನ್ನೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಬನ್ನಿ ಸ್ಟೀಮ್ ಮಾಡ್ಬಿಟ್ಟು ತಿನ್ನೋಣ. ಸೊ ಫ್ರೆಂಡ್ಸ್, ಇವಾಗ ಎಷ್ಟು ತಿಂತೀಯ ದೀಪಕ್ ನೀನು? ಎಷ್ಟು ಮಾಡಿ? ಸೊ ನಾನಂತೂ 4 ತಿಂತೀನಿ. 4 ಜಾಸ್ತಿನೇ ತಿಂತೀನಿ, ಬಟ್ ಇವಾಗ ಊಟ ಮಾಡಬೇಕಲ್ಲ ನೈಟು ಅಂದ್ಬಿಟ್ಟು ಇವಾಗ ಫ್ರೆಂಡ್ಸ್ ಈ ಥರ ಮೋಮೋಸ್ನ ನಾನು ಈ ಥರ ಇಡ್ಲಿ ಪಾತ್ರೆ ಬರುತ್ತಲ್ಲ ಅದಕ್ಕೆ ಇಟ್ಕೊಂಡು ಒಂದು 10-15 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಕ್ಕತ್ತಾಗುತ್ತೆ. ಇದು ಆ್ಯಕ್ಚುಲಿ ಚಿಕನ್ ಮೋಮೋಸು. ನನಗೂ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ನೋಡೋಣ, ಒಂದ್ಸಲಿ ಮಾಡ್ತೀನಿ, ಹೇಗೆ ಬರುತ್ತೆ ಅಂತ ನೋಡಿ ಆಮೇಲೆ ನಿಮಗೆ ರಿವ್ಯೂಸ್ ಹೇಳ್ತೀನಿ, ಸರಿನಾ? ಇದು ಚಿಕನ್ ಮೋಮೋಸು. ನಾವು ಅವತ್ತು ವಿಂಗ್ಸು ಮತ್ತು ಸ್ಟ್ರಿಪ್ಸ್ ಎಲ್ಲ ತಂದಿದ್ವಲ್ಲ ಫ್ರೆಂಡ್ಸ್, ಅವತ್ತೇ ಇದನ್ನು ತಂದಿದ್ದು. ಸೊ ಅವತ್ತಿಂದ ಮಾಡೇ ಇರಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದಾದಮೇಲೆ ನೋಡೋಣ ಹೇಗೆ ಬರುತ್ತೆ ಅಂತ. ಮಾಡಿ ತಿಂತೀನಲ್ಲ ಅವಾಗ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಇವಾಗ ಸ್ಟೀಮ್ ಮಾಡೋಕ್ಕೆ ಅಂದ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಮೋಮೋಸ್ನ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇಟ್ಕೊಂಡು ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇದನ್ನು 20 ಮಿನಿಟ್ಸು ನಾವು ಸ್ಟೀಮ್ ಮಾಡಿದ್ರೆ ಮೋಮೋಸ್ ರೆಡಿ ಆಗುತ್ತೆ. ಇದಾದಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ಮೋಮೋಸ್ ಬೆಂದಿದೆ. ಸೊ ಇದನ್ನು ನೋಡ್ತೀನಿ ಕರೆಕ್ಟಾಗಿ ಬೆಂದಿದೆಯಾ ಇಲ್ವಾ ಅಂತ. ಒಂದು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ತೀನಿ. ಫುಲ್ ಬಿಸಿ ಬಿಸಿ. ಸೊ ಫ್ರೆಂಡ್ಸ್, ಮೋಮೋಸ್ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡ್ತೀನಿ. ಫಸ್ಟು ಮಯೋನೀಸ್ ಜೊತೆ ಟೇಸ್ಟ್ ಮಾಡ್ತೀನಿ. ನಿಜವಾಗ್ಲೂ ಸಕ್ಕತ್ತಾಗೈತೆ. ಇವಾಗ ಸಾಸ್ ಜೊತೆ ನಿಜವಾಗ್ಲೂ ಸಕ್ಕತ್ತಾಗೈತೆ ಫ್ರೆಂಡ್ಸ್. ಎಲ್ಲ ಖಾಲಿ ಮಾಡಿಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಮೋಮೋಸ್ ಎಲ್ಲ ತಿಂದಾಯಿತು. ನಾನು ತಲೆಗೆ ಹಾಕೊಳ್ಳೋ ಎಣ್ಣೆ ಅಂದರೆ ಮನೆಯಲ್ಲೇ ಮಾಡ್ಕೊತೀನಿ ನಾನು. ಕರ್ಬೇವಿನ ಸೊಪ್ಪು ಇದೆಲ್ಲ ಸ್ವಲ್ಪ ಹಾಕ್ಕೊಂಡು. ಸೊ ಅದು ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಇವಾಗ ತಗೊಂಡು ಬಂದಿದ್ದೆ ಎಣ್ಣೆ. ಮತ್ತು ನಾನು ಅದ್ರ ಜೊತೆಗೆ ಆಲ್ಮಂಡ್ ಆಯಿಲ್ ಕೂಡ ಹಾಕೋತೀನಿ. ಅದ್ರ ಜೊತೆಗೆ ಇನ್ನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ನಾನು ಲಾಂಗ್ ವೀಡಿಯೋನ ನಾನು ಮೊದಲೇ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದರೆ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಬಟ್ ಇನ್ನೊಂದು ಸಲ ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ. ಸೊ ಇದನ್ನೆಲ್ಲ ಹಾಕಿ ಅದು ಚೆನ್ನಾಗಿ ಫುಲ್ಲು ಕುದ್ದಿ ಫುಲ್ಲು ಡ್ರೈ ಆಗಬೇಕು, ಅಂದರೆ ಪುಡಿ ಪುಡಿ ಆಗೋ ಥರ ಫುಲ್ ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ಬಾಯ್ಲ್ ಮಾಡಿ ಆಮೇಲಿಂದ ನಾನು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ವಾರಕ್ಕೆ 2 ಇಲ್ಲ 3 ಸಲ ಹಾಕಿ ಸ್ನಾನ ಮಾಡಿಬಿಡ್ತೀನಿ. ಸೊ ಇವಾಗ ಅದನ್ನು ಮಾಡ್ಕೊತಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೀವು ನೋಡ್ತಿದ್ದೀರಲ್ಲ, ನಾನು ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ಸೊ ಇದು ಯಾವುದ್ರದ್ದು ಅಂದರೆ ಸ್ಟೆಮ್. ಇದು ಯಾವ ಮರದ್ದು ಅಂತ ನನಗೆ ಗೊತ್ತಿಲ್ಲ ಅಷ್ಟಾಗಿ. ದೀಪಕ್ ಹೇಳ್ತಾರೆ ಯಾವ ಮರದ್ದು ಅಂತ. ಮತ್ತು ದಾಸವಾಳದ ಹೂವು, ಇದು ಕರ್ಬೇವಿನ ಸೊಪ್ಪು, ಇದು ಒಂದಲ್ಗ, ಇದು ಎಲೆ, ದಾಸವಾಳದ ಎಲೆ, ಇದು ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ, ಇದು ಅಲೋವೆರಾ, ಮೆಂತ್ಯ 1.5 ಸ್ಪೂನು, ಇದು ಕಾಮಕಸ್ತೂರಿ ಬೀಜ ಅಂತಾರಲ್ಲ ಅದು, ಇದು ಕೊಲಂಜಿ ಸೀಡ್ಸು, ಮತ್ತು ಇದು ಅರ್ಜುನ ಬೇರು ಇದು ಸ್ಟೆಮ್ ಅಂತ ಹೇಳ್ತಾರೆ ಅದು. ಅದಾದಮೇಲೆ ಸ್ವಲ್ಪ ಲವಂಗ, ಇಷ್ಟನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಕೊಬ್ಬರಿ ಎಣ್ಣೆ, ಇದನ್ನು ನಾನು ಗಾಣದಿಂದ ಬಿಡಿಸ್ಕೊಂಡು ಬಂದಿರೋ ಅಂಥದ್ದು ಕೊಬ್ಬರಿ ಎಣ್ಣೆ. ಅದಾದಮೇಲೆ ಆಲ್ಮಂಡ್ ಆಯಿಲು. ಸೊ ನಾನು ಡಾಬರ್ ಅವ್ರದ್ದು ಆಲ್ಮಂಡ್ ಆಯಿಲ್ನ ತೊಗೊಂಡಿದ್ದೀನಿ. ಸೊ ಇಷ್ಟನ್ನ ತೊಗೊಂಡು ಇವಾಗ ಚೆನ್ನಾಗಿ ಕುದಿಸ್ಕೊತೀನಿ. ಏನಂದರೆ ನಾನು ತಂದಾಗ ಸ್ವಲ್ಪ ಜಾಸ್ತಿ ಇತ್ತು. ಇಟ್ಟು ಏನಾದರೂ ಇಷ್ಟ ಆಗ್ಬಿಟ್ಟೈತಾ ಅನಿಸ್ತೈತೆ ನನಗೆ. ಯಾಕೋ ಅರ್ಧ ಲೀಟ್ರ್ ತಂದಿದ್ದೆ ನಾನು. ಇಲ್ಲಿವರೆಗೂ ಇತ್ತು ಅರ್ಧ ಲೀಟ್ರು. ಇಷ್ಟು 2-3 ಸತಿ ಹಾಕಿದ್ದೀನಿ, ಅದಕ್ಕೆ ಖಾಲಿ ಆಗೈತೆ. ಹಾಗೆ ಆಯಿಲ್ ಮಾಡ್ಕೊಳ್ಳೋದು ಮರ್ತ್ಕೊಬಿಟ್ಟು ಹಂಗಂಗೆ ಹಾಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಇವಾಗ ಮಾಡೋಣ. ಫ್ರೆಂಡ್ಸ್, ನನಗೆ ಈ ಎಣ್ಣೆನ ಮಾಡಿಕೊಡ್ತಿರೋದು ಇವನೇ ದೀಪಕ್ ಅಲಿಯಾಸ್ ದೀಪಕ್ ಬಿಂದು. ಸೊ ಇವಾಗ ಮಾಡ್ತಿದ್ದಾರೆ.
ಏನು ಹೇಳು? 2 ಬಾಟ್ಲಿ ಎಣ್ಣೆ ಹಾಕ್ಬಿಟ್ಟು ಕೂದಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಅದರಲ್ಲಿ ಏನು ಮಾಡ್ಕೊಡ್ತಿದ್ದಾರೆ ಅದು ಇದು ಅಂತ ನೀನೇ ಮಾಡ್ಬೋದಪ್ಪ ಈಸಿಯಾಗಿ. ನಾನೇ ಮಾಡಿದ್ರೆ ಅದು ಚೆನ್ನಾಗಿ ಬರಲ್ಲ, ನೀನು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಲ್ವಾ, ಅದಕ್ಕೆ. ತೆಗಿಬೋದಾ ಹಿಂಗೆ? ನೋ, ಗೊತ್ತಾಯಿಲ್ಲ, ಸ್ವಲ್ಪ ಎಳಿಬೇಕು. ಚಲೋ ಇಟ್ಟಿದೆ ಅಂತ ಮಾಡ್ದ, ಒಂದು ತೊಟ್ಟು ಚಲಿಲ್ಲ ನೋಡು. ಬೀಳ್ತು. ನೀನು ಹೇಳತ್ಕೂ ಅಮ್ಮ, ಮತ್ತೊಂದು ತೊಟ್ಟು ಚಲಿಲ್ಲ ಅಂದೆ. ಫುಲ್ಲು ಇದಾಗ್ಬಿಟ್ಟೈತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಹೊಗೆ ಬತ್ತೈತೆ. ಕಾಯಿ ಹಾಕ್ಬಿಟ್ಟು ಮರ್ತ್ಕೊಬಿಟ್ಟಿದೀವಿ ಇಬ್ರು. ಅಯ್ಯಯ್ಯೋ ಫ್ರೆಂಡ್ಸ್, ಆಲ್ಮಂಡ್ ಆಯಿಲ್ ಅಂತೂ ಸಖತ್ ಗಮ್ಮನ್ನುತ್ತೆ, ನನಗಂತೂ ಹೆವಿ ಇಷ್ಟ. ಲೋ ಫ್ಲೇಮಲ್ಲಿ ಆ್ಯಕ್ಚುಲಿ ಮಾಡಬೇಕು ಇದನ್ನ. ಹೌದು. ಮತ್ತೆ ಇವಾಗ ಕೊಬ್ಬರಿ ಎಣ್ಣೆ ಹಾಕು. ಏನಕ್ಕೆ ಕೆಳಗೆ ಕೂತಿರ್ತಲ್ವಾ? ಏನು ಕೂತಿರುತ್ತೆ ಕೆಳಗೆ? ಕೆಳಗೆ ಕೂತಿರ್ತದೆ ಎಲ್ಲ ತಿಕ್ಕಾಗಿ. ಓಕೆ ಓಕೆ. ನೋಡಿ ಇಲ್ಲಿ ಹಾಕ್ತಿದ್ದಾರೆ, ನಿಧಾನಕ್ಕೆ ಹಾಕು. ಇದೆಷ್ಟು? ಒಂದು ಅರ್ಧ ಲೀಟರ್ ಅಲ್ವಾ ಇದು? ಇದು ಅರ್ಧ ಲೀಟ್ರು. ಅದೆಷ್ಟು ಲೀಟ್ರು? ಅದು 1/4 ಲೀಟ್ರಾ? 1 ಲೀಟ್ರ್ ಇರಬೇಕು. 1/4 ಲೀಟ್ರ್. 1/4 ಲೀಟ್ರಾ? ಏನೋ ಕೊಡಿ. 190 ml. ಅದೇ 1/4 ಲೀಟ್ರೂ ಇಲ್ಲ, ಕಮ್ಮಿ ಇನ್ನೂ ಕಮ್ಮಿ. ಅದಕ್ಕೆ ಇದು ಸೇರಿಸಿ ಕೊಟ್ಟಿರೋದು. ಇದಕ್ಕಿದು ಫ್ರೀ ಫ್ರೆಂಡ್ಸ್. ಎಂತದಿಲ್ಲ, ಹಂಗೆ ಹೇಳ್ತಾರೆ, ಎಲ್ಲ ದುಡ್ಡಿಸ್ಕೋತಾರೆ. ಅಲ್ಲ ಗೊತ್ತು, ದುಡ್ಡಿಸ್ಕೋತಾರೆ ಅಂತ. ಇದು 95 ml, ಇದು 190 ml. ಅಲ್ಲಿಗೆ ಎಷ್ಟಾಯಿತು? 1/4 ಲೀಟ್ರ್ ಆಯಿತು. 1/4 ಲೀಟ್ರಿಗಿಂತ ಒಂಚೂರು ಜಾಸ್ತಿ ಅಷ್ಟೇ. ಈಗ ಎಲ್ಲ ಸ್ಕ್ಯಾಮ್, ಏನು ಮಾಡೋಕ್ಕಾಗಲ್ಲ ಅದು ಫ್ರೆಂಡ್ಸ್. ಇದು ಅರ್ಜುನ ಸ್ಟೆಮ್ ಅಂತಾರೆ. ಅರ್ಜುನ ಆದರೆ ನಲ್ಲಿಕಾಯಿ ಬರೋಲ್ಲ, ಸ್ಟಾರ್ ನಲ್ಲಿಕಾಯಿ, ಸ್ಟಾರ್ ಫ್ರೂಟ್ ಅದ್ರದ್ದು. ಅದು ತುಂಬ ಒಳ್ಳೆಯದು, ಅದು ಅದನ್ನು ಹಾಕ್ತೀವಿ ನಾವು ಯಾವಾಗಲೂ. ಇದು ಎಷ್ಟನೇ ಸಲ ಮಾಡ್ಕೋತಾರೆ ಅದು ಎಣ್ಣೆ? 3ನೇದು ಇಲ್ಲ 4ನೇದು ಅನಿಸುತ್ತೆ ಇದು. ತುಂಬ ಸಲ ಮಾಡ್ಕೊಂಡಿದ್ದೀನಿ, ಅವಾಗೆಲ್ಲ ಹಾಕಿದ್ದೀನಿ, ಅದು ಚೆನ್ನಾಗೇ ಅನಿಸುತ್ತೆ. ಇವಾಗ ಅದು ಹಾಕಿದ್ಯಾ? ನೆಕ್ಸ್ಟ್ ಇದಾಗಲಿ, ಸ್ವಲ್ಪ ಬಾಯ್ಲ್ ಆಗಲಿ ಫ್ರೆಂಡ್ಸ್. ಅದಾದಮೇಲೆ ಇನ್ನು ಮಿಕ್ಕಿದೆಲ್ಲ ಹಾಕ್ತೀವಿ. ನೆಕ್ಸ್ಟು ಇವಾಗ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀವಿ ಇದರೊಳಗಡೆ. ಆಮೇಲೆ ದಾಸವಾಳದ ಹೂವು ಮತ್ತು ಎಲೆ ಎರಡನ್ನೂ ಹಾಕೋತವ್ರೆ. ಇದು ಎಲೆ ದಾಸವಾಳದ್ದು. ಅಲ್ಲೊಂದೈತೆ, ಇದು ಒಂದಲ್ಗ, ಅದು ಒಂದಲ್ಗ, ಅದನ್ನು ಹಾಕೋತವ್ರೆ. ನೆಕ್ಸ್ಟು ನಲ್ಲಿಕಾಯಿ ಹಾಕೋಬಿಡು. ಬೆಟ್ಟದ ನಲ್ಲಿಕಾಯಿ ಹಾಕೋ ಮೆತ್ತಗೆ. ಅಲೋವೆರಾ ನೆಕ್ಸ್ಟ್. ಲಾಸ್ಟಲ್ಲಿ ಅಲೋವೆರಾ. ಅದಂಗೆ ಏನು ಮಾಡೋಕ್ಕಾಗಲ್ಲ, ಜಲಿ ಅಲೋವೆರಾ ಏನಕ್ಕೆ ಹಾಕ್ತಾರೆ ಅಂದರೆ ಹೇರ್ಸ್ ಎಲ್ಲ ಸ್ಮೂತ್ ಆಗಲಿ ಅಂತ. ಅದು ಮತ್ತೆ ಡ್ಯಾಂಡ್ರಫ್ನು ರೆಡ್ಯೂಸ್ ಮಾಡೋದು. ಅದು ಮತ್ತು ಈ ದಾಸವಾಳದ್ದು ಎಲೆ, ದಾಸವಾಳ ಹೂವು ಅವೆಲ್ಲ ಹಾಕೋದು ಸ್ಮೂತ್ ಆಗಲಿ ಅಂತ. ಓಕೆ. ಮೆಂತ್ಯ. ನೆಕ್ಸ್ಟು ಮೆಂತ್ಯ ಫ್ರೆಂಡ್ಸ್. ನೆಕ್ಸ್ಟು ಲವಂಗ. ಇದು ಕೊಲಂಜಿ ಸೀಡ್ಸ್, ಬ್ಲ್ಯಾಕ್ ಜೀರಿಗೆ ಅಂತಾರಲ್ಲ, ಅದು ಇದು ಲಾಸ್ಟಲ್ಲಿ. ಅದು ಒಂದು ರೋಸ್ ಫ್ರೆಂಡ್ಸ್. ಲಾಸ್ಟಲ್ಲಿ ಸುಮ್ಮನೆ ಸ್ಮೆಲ್ಲು ಒಂಥರ ಬರಬಾರ್ದು ಅಂದ್ಬಿಟ್ಟು ರೋಸು. ಇದಕ್ಕೆ ಕರೆಕ್ಟು ಈರುಳ್ಳಿಯನ್ನು ಹಾಕ್ತಾರೆ. ನಾನು ಇಲ್ಲಿ ಇಟ್ಟಿದ್ದೀನಿ, ಮರ್ತ್ಕೊಬಿಟ್ಟಿದ್ದೀನಿ. ಕಟ್ ಮಾಡಿಬಿಟ್ಟು ಈರುಳ್ಳಿ ಹಾಕ್ತೀವಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈರುಳ್ಳಿ ಇಷ್ಟು ಹಾಕ್ತಿದ್ದೀವಿ, ಯಾಕೆಂದರೆ ಅದು ಕೊಲಂಜಿ ಸೀಡ್ಸ್ ಐತಲ್ಲ, ಅದೂ ಈರುಳ್ಳಿದೆ ಬೀಜ ಅಂತೆ. ಸೊ ಹಾಗಾಗಿ ಒಂದ್ಸಲ ಸ್ಟಿರ್ ಮಾಡಿಬಿಟ್ಟು ಏನಾಗಬೇಕು, ಬಾಯ್ಲ್ ಆಗಲಿ. ಲೋ ಫ್ಲೇಮಲ್ಲೇ ಬಾಯ್ಲ್ ಆಗ, ಫುಲ್ ಲೋ ಫ್ಲೇಮ್ ಇರಬೇಕಾ? ಇಡಬೇಕು. ಸ್ಮೆಲ್ ಬರ್ತಿದೆ ನೋಡಿ, ಸಾಕಾಗಿದೆ. ಸ್ವಲ್ಪ ಈಗಲೇ ನೋಡಿ ಏನು ಬರ್ತೈತೆ. ಹೌದು ಫ್ರೆಂಡ್ಸ್, ಈ ಥರ ನೊರೆ ಥರ ಬರುತ್ತೆ, ಏನು ಹೆದರ್ಕೋಬೇಡಿ. ಅದೆಲ್ಲ ಬಾಯ್ಲ್ ಆಗೋಕ್ಕೆ ಈ ಥರ ಬರುತ್ತೆ ಅಷ್ಟೇ. ಪ್ರೋಸೆಸ್ ಆಗ್ತಿದೆ, ಆದಮೇಲೆ ಇದಾದಮೇಲೆ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಆಲ್ಮಂಡ್ ಆಯಿಲ್ ಹಾಕಿರೋದ್ರಿಂದ ಸ್ವಲ್ಪ ಈ ಥರ ಉಕ್ಕುತ್ತೆ. ಹಾಗಾಗಿ ನೀವು ಈ ಥರ ಸೌಟಲ್ಲಿ ಈ ಥರ ಮಾಡ್ಕೊಳ್ಳೋದ್ರಿಂದ, ಅಂದರೆ ಮೇಲೆ ಕೆಳಗೆ ಈ ಥರ ಮಾಡೋದ್ರಿಂದ ಅದು ಕಂಟ್ರೋಲ್ ಆಗುತ್ತೆ. ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸರಿನಾ? ಇದು ಒಂದು ಪ್ರೋಸೆಸ್ಸು ಅಷ್ಟೆ ಫ್ರೆಂಡ್ಸ್. ಇವಾಗ ನೀವು ನೋಡ್ತಿದ್ದೀರ, ಈ ಥರ ಎಲ್ಲ ಫ್ಲೋಟ್ ಆಗಬೇಕು ಮೇಲೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನಾನು ಇವಾಗ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ.
ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಅಲ್ಲಿವರೆಗೂ ನಾನು ಇದನ್ನು ಹಾಗೆ ಬಿಡ್ತೀನಿ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ಒಂದು ಗ್ಲಾಸ್ಗೆ ಎತ್ತಿಟ್ಕೋತೀನಿ. ಫ್ರೆಂಡ್ಸ್, ಎಣ್ಣೆದೆಲ್ಲ ಆಯಿತು. ಇವಾಗ ಚಪಾತಿ ಮಾಡಿ ಊಟ ಮಾಡಬೇಕು. ಇವಾಗ ಚಪಾತಿ ಮಾಡಿಕೊಂಡು ಊಟ ಮಾಡ್ತೀವಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.